ಚೈತನ್ಯದ ಹರಿಕಾರ. ಜೀವನವೆಂದರೆ ಬರೀ ಸುಖವಲ್ಲ, ಅದು ಸಿಹಿ ಕಹಿ ಹುಳಿಗಳಂತೆ ಷಟ್ರಸಗಳ ಸಂಗಮ. ನಮ್ಮ ಬದುಕಿನ ಷಟ್ರಸಗಳ ಮಂಥನ ಸಾರವನ್ನೇ ವಿವರಿಸುವ ದೇವ ದಾನವರ ಹೋರಾಟದ ಅದ್ಭುತ ಪುರಾಣ ಕಥೆಯೇ ಸಮುದ್ರ ಮಂಥನ. ಪೌರಾಣಿಕ ಕಥೆಗಳ ಅನುಸಾರ ಒಂದು ಕಾಲದಲ್ಲಿ ದೂರ್ವಾಸ ಮುನಿಗಳ ಶಾಪದಿಂದ ಸ್ವರ್ಗಲೋಕದಲ್ಲಿ ನೆಲೆಸಿದ್ದ ಲಕ್ಷ್ಮೀದೇವಿ ಅದೃಶ್ಯಳಾಗುತ್ತಾಳೆ. ಲಕ್ಷ್ಮೀದೇವಿಯ ನಿರ್ಗಮನದಿಂದ ದೇವರಾಜ ಇಂದ್ರನಿಗೂ ಆದಿ ದೇವತೆಗಳಿಗೂ ಬಲ ಕ್ಷೀಣಿಸಿತು. ಅವರ ಐಶ್ವರ್ಯ ವೈಭವ ಎಲ್ಲವೂ ನಶಿಸಿತು. ಈ ಅವಕಾಶವನ್ನು ಅರಿತ ರಾಕ್ಷಸರು ಸ್ವರ್ಗಲೋಕದ ಮೇಲೆ ಆಕ್ರಮಣ ಮಾಡಿ ದೇವಗಣವನ್ನ ಸೋಲಿಸಿ ಸ್ವರ್ಗವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡರು. ಇದರಿಂದ ಅತ್ಯಂತ ದುಃಖಿತರಾದ ಇಂದ್ರ ಆದಿದೇವತೆಗಳು ಬ್ರಹ್ಮದೇವರ ಶರಣಾಗಿದರು. ಅವರ ಮೊರೆಯನ್ನು ಕೇಳಿದ ಬ್ರಹ್ಮದೇವರು ಹೀಗೆ ಹೇಳಿದರು: ಹೇ ದೇವರಾಜ ಇಂದ್ರ, ನಿಮ್ಮ ಸ್ವರ್ಗಲೋಕವನ್ನು ಪಡೆಯಲು ಹಾಗೂ ಲಕ್ಷ್ಮಿಯನ್ನು ಪ್ರಸನ್ನಗೊಳಿಸಲು ವಿಷ್ಣುವಿನ ಹತ್ತಿರ ಹೋಗಿ. शरचन्द्रभालं महादैत्यकालं नभो नीलकायं दुरावारमायं सुपद्मा सहायं भजेऽहं भजेऽहम् सदां बोधिदासं गलपुष्पहासं जगत्सन्निवासं शतादित्यमासं यदा चक्रशस्त्रं वस्त्रं हसच्चारुभक्त्रं भजेऽहं भजेऽहम्. ದೇವತೆಗಳ ದುಃಖವನ್ನು ಆಲಿಸಿದ ಭಗವಂತ ವಿಷ್ಣು ಹೀಗೆ ಹೇಳಿದರು: ಇಂದ್ರ, ಭಯ ಪಡುವುದರಿಂದ ಪ್ರಯೋಜನವಿಲ್ಲ. ಗಮನವಿಟ್ಟು ಕೇಳಿ. ಈ ಸಮಯದಲ್ಲಿ ರಾಕ್ಷಸರ ಮೇಲೆ ಕಾಲನ ವಿಶೇಷ ಕೃಪೆ ಇದೆ. ಆದ್ದರಿಂದ ನಿಮ್ಮ ಉತ್ತರಾಯಣ ಕಾಲ ಬರುವವರೆಗೂ ರಾಕ್ಷಸರೊಂದಿಗೆ ಸಂಧಿ ಮಾಡಿಕೊಳ್ಳುವುದೊಂದೇ ಮಾರ್ಗ. ಕ್ಷೀರಸಾಗರದ ಗರ್ಭದಲ್ಲಿ ಅನೇಕ ದಿವ್ಯ ವಸ್ತುಗಳಿವೆ. ಅದರೊಳಗೆ ಅಮೃತವೂ ಇದೆ. ಅದನ್ನು ಸೇವಿಸಿದವರಿಗೆ ಮೃತ್ಯುವೇ ಇಲ್ಲ. ಅದಕ್ಕಾಗಿ ನೀವು ಸಮುದ್ರ ಮಂಥನವನ್ನ ಮಾಡಬೇಕು. ಈ ಕಾರ್ಯ ಅತ್ಯಂತ ಕಠಿಣವಾದದ್ದು. ಆದ್ದರಿಂದ ರಾಕ್ಷಸರ ಸಹಾಯವೂ ಅಗತ್ಯ. ಕೂಟನೀತಿ ಹೇಳುವುದೇನೆಂದರೆ, ಅವಶ್ಯಕತೆ ಬಂದಾಗ ಶತ್ರುವನ್ನೂ ಮಿತ್ರನಾಗಿಸಿಕೊಳ್ಳಬೇಕಂತೆ. ಸಮುದ್ರ ಮಂಥನದ ನಂತರ ಅಮೃತವನ್ನ ಸೇವಿಸಿ ಅಮರರಾದರೆ ರಾಕ್ಷಸರು ನಿಮಗೆ ಸೋಲುಂಟು ಮಾಡಲಾರರು. ಅವರ ಈಗಿನ ಷರತ್ತುಗಳನ್ನು ಶಾಂತಿಯಿಂದ ಸ್ವೀಕರಿಸಿ, ಕ್ರೋಧದಿಂದಲ್ಲ. ಭಗವಂತ ವಿಷ್ಣುವಿನ ಆಜ್ಞೆಯಂತೆ ದೇವರಾಜ ಇಂದ್ರ ಮತ್ತು ಆದಿದೇವತೆಗಳು ಅಸುರರ ರಾಜ ಬಲಿ ಚಕ್ರವರ್ತಿಯ ಬಳಿಗೆ ಹೋಗಿ ಸಮುದ್ರ ಮಂಥನದ ಪ್ರಸ್ತಾಪವಿಟ್ಟರು. ಅದಕ್ಕೆ ಬಲಿಯು, ಇದರಿಂದ ನನಗೆ ಏನು ಲಾಭ ಎಂದು ಪ್ರಶ್ನಿಸಿದಾಗ ಇಂದ್ರನು ಉತ್ತರಿಸಿದನು: ಸಮುದ್ರ ಮಂಥನದಿಂದ ದೇವತೆಗಳು ದಾನವರು ಅಮರರಾಗಬಹುದು. ಇದನ್ನು ಕೇಳಿ ದಾನವ ರಾಜ ಬಲಿ ಚಕ್ರವರ್ತಿ ಒಪ್ಪಿಗೆ ನೀಡಿದನು. ಸಮುದ್ರ ಮಂಥನಕ್ಕಾಗಿ ಮಂದರಾಚಲ ಪರ್ವತವನ್ನ ಸ್ಥಾಪಿಸಿ ವಾಸುಕಿ ಸರ್ಪವನ್ನು ಹಗ್ಗವನ್ನಾಗಿ ಮಾಡಿಕೊಂಡರು.
ವಿಷ್ಣು ತನ್ನ ಕೂರ್ಮಾವತಾರವನ್ನ ಧರಿಸಿ ಆಮೆಯ ರೂಪದಲ್ಲಿ ಮಂದರಾಚಲ ಪರ್ವತವನ್ನ ಸಮುದ್ರದಲ್ಲಿ ಮುಳುಗದಂತೆ ತಮ್ಮ ಪೀಠದಲ್ಲಿ ಧರಿಸಿದರು. रमाकण्ठहारं श्रुतिव्रातसारं जलाधरविहारं धारावारहारं चिदानन्दरूपं मनोज्ञस्वरूपं धृतानेन्द्ररूपं भजेऽहं भजेऽहम्. ಅಮೃತವನ್ನು ಪಡೆಯುವ ಆಸೆಯಿಂದ ಎಲ್ಲರೂ ವೇಗವಾಗಿ ಮಂಥನ ಆರಂಭಿಸಿದರು. ಅದೇ ಸಮಯದಲ್ಲಿ ಸಮುದ್ರದಿಂದ ಕಾಲಕೂಟ ಹಾಲಾಹಲ ಭಯಾನಕ ವಿಷ ಹೊರಬಂತು. ಮೂರೂ ಲೋಕಗಳಿಗೂ ಅಪಾಯ ಉಂಟಾಯಿತು. ದೇವತೆಗಳು ಮತ್ತು ದಾನವರು ಶಿವನ ಶರಣಾದರು. ಲೋಕ ರಕ್ಷಣೆಯ ನಿಮಿತ್ತ ಮಹಾದೇವ ಶಿವನು ಆ ವಿಷವನ್ನು ಸ್ವತಃ ಕುಡಿಯಲು ಮುಂದಾದನು. शम्भो शिव शम्भो स्वयम्भो 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 शम्भो शिव शम्भो स्वयम्भो. धिमित धिमित धिमि धिमि किट किटतो तूं तरि किट तकतो धिमित धिमित धिमि धिमि किट किटतो तूं तरि किट तकतो पतंगमुनि बलवन्दित ईशा सर्वदिगं परवेष्टित वेशा शम्भो शिव शम्भो स्वयम्भो 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 शिव शम्भो स्वयम्भो शिव शम्भो स्वयम्भो. ಪಾರ್ವತಿ ದೇವಿಯು ಅದು ಕಂಠದಿಂದ ಕೆಳಗೆ ಇಳಿಯದಂತೆ ತಡೆದಳು. ಆ ಕಾರಣ ಶಿವನ ಕಂಠ ನೀಲಿಯಾಯಿತು. ಅದರಿಂದಲೇ ಅವನು ನೀಲಕಂಠನೆಂದು ಪ್ರಸಿದ್ಧನಾದನು. ಶಿವನು ಹಾಲಾಹಲವನ್ನು ಕುಡಿದ ನಂತರ ಸಮುದ್ರ ಮಂಥನ ಮುಂದುವರಿಯಿತು. ವಿಷದ ನಂತರ ಸಮುದ್ರವು ತನ್ನ ಗರ್ಭದಲ್ಲಿದ್ದ ರತ್ನವನ್ನು ನೀಡತೊಡಗಿತು. ಒಂದೊಂದಾಗಿ ದಿವ್ಯ ವಸ್ತುಗಳು ಪ್ರತ್ಯಕ್ಷವಾದವು. ಮೊದಲಿಗೆ ಬಂದ ಚಂದ್ರ ಶಿವನ ಜಟೆಯಲ್ಲಿ ಸ್ಥಾನ ಪಡೆದನು. ನಂತರ ಕಾಮಧೇನು ಹಸುವನ್ನು ಋಷಿಗಳು ಪಡೆದರು. ಉಚ್ಛೈಶ್ರವಸ್ ಅಶ್ವವನ್ನು ಬಲಿ ಚಕ್ರವರ್ತಿ ಸ್ವೀಕರಿಸಿದನು.
ಆನೆಯನ್ನು ಇಂದ್ರ ಪಡೆದುಕೊಂಡನು. ನಂತರ ಬಂದ ಕೌಸ್ತುಭಮಣಿ ಭಗವಂತ ವಿಷ್ಣುವಿನ ವಕ್ಷಸ್ಥಲವನ್ನು ಅಲಂಕರಿಸಿತು. ಕಲ್ಪ ವೃಕ್ಷವು ಸ್ವರ್ಗವನ್ನು ಸೇರಿತು. ಪಾರಿಜಾತ ವೃಕ್ಷವು ಇಂದ್ರನ ಲೋಕವನ್ನು ಸೇರಿತು. ರಂಭ, ಅಪ್ಸರೆ, ಮೇನಕೆ, ತಿಲೋತ್ತಮೆ ಇಂದ್ರನ ಸ್ವರ್ಗವನ್ನು ತನ್ನ ನಿವಾಸವನ್ನಾಗಿಸಿಕೊಂಡರು. ಅನಂತರ ಸೌಂದರ್ಯದ ಅಧಿದೇವತೆ ಮಾತೆ ಶ್ರೀ ಮಹಾಲಕ್ಷ್ಮೀ ದೇವಿ ಪ್ರತ್ಯಕ್ಷಳಾಗಿ ಭಗವಂತ ವಿಷ್ಣುವನ್ನು ವರಿಸಿಕೊಂಡಳು. ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಳ್ಳಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಗೆಜ್ಜ ಕಾಲ್ಗಳ ಧ್ವನಿಯ ಮಾಡುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆ ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ದೋರೆ ದಿನಕರ ಕೋಡಿ ತೇಜದಿ ಹೊಳೆವ ಜನಕರಾಯನ ಕುಮಾರಿ ಬೇಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ತಿತ್ತಗಲದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದ ಹೊಳೆವ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ ಲಕ್ಷ್ಮೀ ವಾರಮ್ಮ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ ಸಂಖ್ಯೆಯಿಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುದ ಬಾರೆ ಕುಂಕುಮಾಗಿದ ಪಂಕಜಲೋಚನ ವೆಂಕಟರಮಣನ ಬಿಂಗದ ರಾಣಿ ಭಾಗ್ಯದ ಲಕ್ಷ್ಮೀ ವಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ
ಧರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ಗಳಗಿರಿ ರಂಗನ ಚುಕ್ಕ ಪುರಂದರ ವಿಠಲನ ರಾಣಿ ಆಜ್ಞಾದ ಲಕ್ಷ್ಮೀ ಬಾಳಮ್ಮ. ವಿಷ್ಣುವು ಶ್ರೀ ಲಕ್ಷ್ಮೀ ದೇವಿಗೆ ತಮ್ಮ ಲೋಕದಲ್ಲಿ ಶಾಶ್ವತ ಸ್ಥಾನ ನೀಡಿದರು. ಕೊನೆಗೆ ವೈದ್ಯರಾಜ ಧನ್ವಂತರಿ ಅಮೃತ ಕಲಶದೊಂದಿಗೆ ಪ್ರತ್ಯಕ್ಷರಾದರು. ಕ್ಷಣ ಅಸುರರಾಜ ಬಲಿ ಚಕ್ರವರ್ತಿಯು ಅಮೃತ ಕಲಶವನ್ನು ಕಸಿದುಕೊಂಡರು. ಇಂದ್ರನು ಶಕ್ತಿಹೀನನಾಗಿದ್ದ ಕಾರಣ ಅಸುರರೊಂದಿಗೆ ಯುದ್ಧ ಮಾಡಲು ಅಸಮರ್ಥನಾದನು. ಆಗ ಭಗವಂತ ವಿಷ್ಣು ಈ ಸಮಸ್ಯೆಗೆ ನಾನು ಮೋಹಿನಿಯ ರೂಪವನ್ನು ತಾಳುತ್ತೇನೆ ಎಂದು ಹೇಳಿ ಆಕಾಶದಲ್ಲಿ ಪ್ರತ್ಯಕ್ಷವಾಗಿ ಮೋಹಿನಿ ಅವತಾರವನ್ನು ಧರಿಸಿದರು. ಮೋಹಿನಿಯ ಸೌಂದರ್ಯಕ್ಕೆ ಅಸುರರು ಮೋಹಿತರಾದರು. ಅವಳು ಅಮೃತವನ್ನ ಸಮಾನವಾಗಿ ಹಂಚುತ್ತೇನೆ ಎಂದು ಹೇಳಿ ಅಸುರರು ಅದನ್ನು ನಂಬಿ ಅಮೃತವನ್ನ ಮೋಹಿನಿಗೆ ನೀಡಿದರು. ಜಂ ತರಿ ಚಕ್ಕ ತರಿ ತಾಂ ಕಿಡದಿಗೆ ತರಿ ಕಿಡದು ಜಣ್ಣ ಜಣ್ಣ ಕುಕ್ಕುಂ ತರಿ ತಾಂ ಕಿಡದಿಗೆ ತರಿ ಕಿಡದು ತರಿ ತಣ್ಣ ತ ಜಣ್ಣು ತ ತಿಮ್ಮಿ ತ ತರಿ ತ ತಾಂ ತಣ್ಣ ತ ತಾಂ ಜಣ್ಣು ತ ತಾಂ ತಪ್ ತರಿ ತ ತಣ್ಣ ತ ತ ಜಣ್ಣು ತ ಕಿಡದಿಗೆ ತರಿ ಕಿಡದು ತರಿ ತ ತಣ್ಣ ತ ತ ಜಣ್ಣು ತ ಕಿಡದಿಗೆ ತರಿ ಕಿಡದು ತಾಂ ತರಿಗಿಡದಾಂ 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 ತಕ್ಕ ತಕ್ಕ ತಿನ್ನದಾಂ ತಕ್ಕ ತಿನ್ನದಾಂ ತಕ್ಕ ತಿನ್ನದಾಂ ತಲಿಂ ಗಿಡದ ತಕ್ಕ ತಲಿಂ ಗಿಡದ ತಕ್ಕ ತಿಕ್ಕು ತಲಿಂ ಗಿಡದ ತಕ್ಕ ತಿನ್ನದಾಂ ತಕ್ಕ ತಿನ್ನದಾಂ ತಕ್ಕ ತಿನ್ನದಾಂ ತಲಿಂ ಗಿಡದ ತಕ್ಕ ತಲಿಂ ಗಿಡದ ತಕ್ಕ ತಿಕ್ಕು ತಲಿಂ ಗಿಡದ ತಕ್ಕ ತಿನ್ನದಾಂ ತಕ್ಕ ತಿನ್ನದಾಂ ತಕ್ಕ ತಿನ್ನದಾಂ ತಲಿಂ ಗಿಡದ ತಲಿಂ ಗಿಡದ ತಲಿಂ ಗಿಡದ ತಕ್ಕ ತಲಿಂ ಗಿಡದ ತಕ್ಕ ತಲಿಂ ಗಿಡದ ತಕ್ಕ ತಲಿಂ ಗಿಡದ ತಕ್ಕ ತಿಕ್ಕು ತಲಿಂ ಗಿಡದ ತಕ್ಕ ತಿಕ್ಕು ತಲಿಂ ಗಿಡದ ತಕ್ಕ ತಿಕ್ಕು ತಲಿಂ ಗಿಡದ ತಾಂ. ವಾಹ್! ಈ ಮಧ್ಯೆ ಸ್ವರಭಾನು ಎಂಬ ದಾನವನು ದೇವತೆಯ ರೂಪ ತಾಳಿ ಅಮೃತ ಸೇವಿಸಲು ಪ್ರಯತ್ನಿಸಿದಾಗ ಭಗವಂತ ವಿಷ್ಣು ಅವನ ಶಿರಚ್ಛೇದನ ಮಾಡಿದನು. ಅಮೃತದ ಪರಿಣಾಮವಾಗಿ ಅವನ ಶಿರ ಮತ್ತು ದೇಹ ರಾಹು ಮತ್ತು ಕೇತುಗಳಾಗಿ ಆಕಾಶದಲ್ಲಿ ಸ್ಥಾಪಿತವಾದವು. ದೇವತೆಗಳು ಅಮೃತದಿಂದ ಶಕ್ತಿವಂತರಾಗಿ ಅಸುರರನ್ನ ಸೋಲಿಸಿ ಸ್ವರ್ಗವನ್ನು ಮರಳಿ ಪಡೆದರು. ತ್ರಿಮೂರ್ತಿಗಳ ಆಶೀರ್ವಾದದೊಂದಿಗೆ ಸಮುದ್ರ ಮಂಥನವು ಧರ್ಮದ ಜಯದೊಂದಿಗೆ ಶುಭ ಅಂತ್ಯವನ್ನ ಪಡೆಯಿತು. ಜೀವನದಲ್ಲಿ ಸುಖ ದುಃಖ ಎರಡೂ ಸಮುದ್ರ ರತ್ನಗಳಂತೆ. ಅವುಗಳನ್ನು ಸಮತೋಲನದಿಂದ ಸ್ವೀಕರಿಸಿದರೆ ಜೀವನ ಸುಂದರವಾಗಿರುತ್ತದೆ. ಯುಗಾದಿ ಹೊಸ ಆರಂಭದ ಸಂಕೇತ. ಹೇಗಿತ್ತು ನಮ್ಮ ಪುಟಾಣಿ ಮಕ್ಕಳ ಪರ್ಫಾರ್ಮೆನ್ಸ್? ಇದೆಲ್ಲ ಸಾಧ್ಯ ಆಗಿದ್ದು ಮಕ್ಕಳಿಗೆ ಒಂದು ಮಗು ಇಬ್ರು ಮಕ್ಕಳನ್ನ ಒಂದು ಡ್ಯಾನ್ಸ್ ಕಲಿಸೋದಕ್ಕೆ ತುಂಬಾ ಕಷ್ಟ. ಹಾಗಾದ್ರೆ ಇಡೀ ಇಷ್ಟು ಮಕ್ಕಳನ್ನ ಸೇರಿ ಒಂದ್ಸತಿ ಈ ಮಕ್ಕಳೆಲ್ಲ ಪ್ರಾಕ್ಟೀಸ್ ಮಾಡಿರೋದು. ಇದು ಸೆಕೆಂಡ್ ಸತಿ ರಿಹರ್ಸಲ್ ಇಲ್ಲ, ಡೈರೆಕ್ಟ್ ಲೈವ್. ಅಷ್ಟು ಪರಿಣಿತರು ಇವರೆಲ್ಲ. ಈ ನಿಮ್ಮ ಪರ್ಫಾರ್ಮೆನ್ಸ್ ನಿಮ್ಮ ಮುಂದೆ ಇಟ್ಟಿದ್ದು. ಇದೆಲ್ಲದಕ್ಕೆ ಮೂಲ ಕಾರಣ ಭಾರ್ಗವಿ ಆನಂದ್. ಎರಡು ಮಾತು ನಿಮ್ಮ ಈ ಮಕ್ಕಳ ಪರ್ಫಾರ್ಮೆನ್ಸ್ ಬಗ್ಗೆ. ದಯಮಾಡಿ ಜೋರಾದ ಚಪ್ಪಾಳೆ ಭಾರ್ಗವಿ ಮತ್ತು ತಂಡಕ್ಕೆ. ಕನ್ನಡ ಸಂಘ ಅಂತಂದ್ರೇನೆ ಎಲ್ಲರೂ ಸೇರಿ ಮಾಡುವಂಥದ್ದು. ಯುಗಾದಿ ಕೂಡ ಹಾಗೆ ಎಲ್ಲರೂ ಸೇರಿ ಆಚರಿಸುವಂಥ ಒಂದು ಸಂಭ್ರಮ. ಹಬ್ಬ ಅಂದ್ರೇನೆ ಹಾಗೆ. ಹಾಗಾಗಿ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸಮುದ್ರ ಮಂಥನ ಮತ್ತು ಯುಗಾದಿ ಎರಡು ಐ ಥಿಂಕ್ ಸಿಹಿ ಕಹಿ ಎಲ್ಲ ಕೇಳಿಸ್ಕೊಂಡಿದ್ದೀರಾ ಅನ್ಸುತ್ತೆ, ಷಟ್ರಸಗಳ ಸಂಗಮ. ಹಾಗಾಗಿ ಎಲ್ಲ ಇದ್ದೇ ಇರುತ್ತೆ. ಎಲ್ಲರನ್ನು ಸೇರಿಸಿ ಆಚರಿಸ್ಬೇಕು ಅನ್ನೋದು ಒಂದೇ ಉದ್ದೇಶದಿಂದ ಒಂದ್ಸಲ ಉಷಾ ಹೇಳ್ದಂಗೆ ಎಲ್ರಿಗೂ ಒಂದೇ ಸಲ ನೀವು ಇಷ್ಟು ಜನನ ಒಟ್ಟಿಗೆ ಸೇರ್ಸೋಕ್ಕೆ ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಅಂತ. ಒಂದು ಕತೆ ಹೇಳಿ ಅಭ್ಯಾಸ ಮಾಡಿಸಿದ ನಂತರ ಮಕ್ಕಳು ಇಷ್ಟು ಮಾಡಿದ್ದಾರೆ. ಇನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ
ಬಹುಶಃ ಕನ್ನಡ ರಾಜ್ಯೋತ್ಸವ ಅಷ್ಟೊತ್ತಿಗೆ ಇನ್ನೂ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ತರ್ತೀವಿ ಖಂಡಿತ. ಈ ಎಲ್ಲ ಮಕ್ಕಳಿಗೆ ನನ್ನ ಪರವಾಗಿ ಮತ್ತೊಂದು ಜೋರಿ ಚಪ್ಪಾಳೆ. ಆಮೇಲೆ ಸಮುದ್ರ ಮಂಥನ ಹೇಗೆ ನಾವು ಯಾವ ಬ್ಯಾಟ್ರಿ ಆಪರೇಟೆಡ್ ಇರಲಿಲ್ಲ, ಸಮುದ್ರದ ಒಳಗೆ ಇನ್ನೊಬ್ರು ಯಾರೋ ಕೂತಿದ್ರು, ಅವರನ್ನ ನಾನು ಪರಿಚಯ ಮಾಡ್ಕೊಳ್ಬೇಕು. ಅಥವಾ ಮಕ್ಕಳಿಗೆ ಸಮುದ್ರ ಮಂಥನ ಮಾಡ್ಸೋಕೆ ಕಷ್ಟ ಆಗುತ್ತೆ ಅಂತ ಒಳಗಡೆ ಒಂದು ಒಳಗಡೆ ಒಬ್ಬ ದೇವನ್ನ ಕೂರಿಸಿದ್ವಿ. ಅಸುರ ಅಂತ ಹೇಳಕ್ಕಾಗಲ್ಲ, ಒಬ್ಬ ದೇವನ್ನ ಕೂರಿಸಿದ್ವಿ, ಸಮುದ್ರ ಮಂಥನವನ್ನು ಮಾಡ್ತಾ ಇದ್ದಿದ್ದು. ಧನ್ಯವಾದಗಳು. ಎಲ್ಲ ಒಂದು ಫೋಟೋ ಎಲ್ಲ ಮಕ್ಕಳು ಇಲ್ಲಿ ನೋಡಿ. ಮತ್ತೆ ಇದ್ರ ಹಿಂದೆ ಬಹಳಷ್ಟು ಅಮ್ಮಂದರು, ಮತ್ತೆ ನನಗೆ ಇದು ಎಲ್ಲ ನೀವು ನೋಡಿದ್ದೀರಾ, ಮಕ್ಕಳ ಸಹಕಾರ ಎಷ್ಟು ಬೇಕೋ ಅಮ್ಮಂದ್ರ ಸಹಕಾರ ಅಷ್ಟೇ ಇರಬೇಕು. ನನ್ನ ಜೊತೆಗೆ ಎಲ್ಲ ಅಮ್ಮಂದ್ರು ಕೂಡ ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ದಯಮಾಡಿ ಬನ್ನಿ, ಎಲ್ಲ ಬನ್ನಿ. ವಿಂದ್ಯಾ ಅಪ್ಪಂದ್ರುವೆ, ಹೌದು. ವಿಂದ್ಯಾ, ಸೌಮ್ಯ, ಕೃತಿಕಾ, ಮೌಂಟೇನ್ ಮಂದಾರ ಪರ್ವತ ಮಾಡ್ಕೊಟ್ಟಿರೋದು ಪ್ರಶಾಂತ್. ಬನ್ನಿ, ಎಲ್ಲಿದ್ದೀರಾ ಎಲ್ಲ ಬನ್ನಿ, ಬನ್ನಿ. ಅಮೋಘ್, ಅಮ್ಮಂದ್ರೆಲ್ಲ ಅಲ್ಲಿ ಕೂತಿದ್ದಾರೆ ಅನ್ಸುತ್ತೆ. ಎಲ್ಲರ ಪರವಾಗಿ ಧನ್ಯವಾದಗಳು. ಸ್ವಲ್ಪ ಜನ ಈ ಕಡೆ. ಸೌಮ್ಯ, ಕೃತಿಕಾ, ಸ್ವರ್ಣ, ಅಮೋಘ್, ಪ್ರಶಾಂತ್, ವಿಂದ್ಯಾ, ಬನ್ನಿ. ಮಂದಾರ ಪರ್ವತ ಮಾಡಿಕೊಟ್ಟಿದ್ದಾರೆ ನಮಗೆ ಪ್ರಶಾಂತ್. ಕನ್ನಡ ಸಂಘ ಅಂದರೆ ನಮ್ಗೆಲ್ಲರ ಸಹಕಾರ ಬೇಕು. ನಾನೊಬ್ಬಳೇ ಮಾಡಿದ್ದಲ್ಲ, ಮಕ್ಕಳು ಮಾಡಿದ್ದಲ್ಲ, ಎಲ್ಲರ ಸಹಕಾರ ಇತ್ತು. ಧನ್ಯವಾದಗಳು. ಎಲ್ಲ ಇಲ್ಲಿ ನೋಡಿ.